ವೆಲ್ಕಮ್ ಟು ತ್ರಿಶೂಲ್ ಕಂಪ್ಯೂಟರ್ಸ್. ಯಾರೆಲ್ಲ ಯುವನಿಧಿ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅವರೆಲ್ಲ ತಿಂಗಳಿಗೆ ಒಂದ್ಸಲ ಸ್ವಯಂ ಘೋಷಣೆ ಫಿಲ್ ಮಾಡ್ತಿದ್ರಿ. ಆದರೆ ಈಗ ಅದನ್ನು ರೆಡ್ಯೂಸ್ ಮಾಡಿ 3 ತಿಂಗಳಿಗೆ ಒಂದ್ಸಲ ಫಿಲ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ ಬನ್ನಿ. ಗೂಗಲ್ನಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಈ ಸೇವಾ ಸಿಂಧುನಲ್ಲಿ ನಾವು ಮೊದಲೇ ಫೋನ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಿರಬೇಕು. ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಯೂಸರ್ ಐ ಡಿ ಜಾಗದಲ್ಲಿ ಮೊಬೈಲ್ ನಂಬರ್ ಹಾಕಿ OTP ಕೊಟ್ಟು ಲಾಗಿನ್ ಆಗ್ಬೋದು. ಲಾಗಿನ್ ಆದ ತಕ್ಷಣ ಈ ಥರ ಸ್ಕ್ರೀನ್ ಬರುತ್ತೆ. ಅಲ್ಲಿ ಅಪ್ಲೈ ಆಲ್ ಸರ್ವಿಸಸ್ ಆಪ್ಷನ್ ತೊಗೊಂಡು ಸರ್ಚ್ ಬಾಕ್ಸಲ್ಲಿ ಯುವನಿಧಿ ಅಂತ ಟೈಪ್ ಮಾಡಿ. ಅದರಲ್ಲಿ 2 ಆಪ್ಷನ್ ಸ್ವಯಂ ಘೋಷಣೆ ಅರ್ಜಿ ಅಂತಿದೆ, ಅದು ತೊಗೊಂಡು ಡೈರೆಕ್ಟ್ ಈಗ ನೀವು ಆಧಾರ್ ದೃಢೀಕರಣ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ OTP ಆಪ್ಷನ್ ಇದೆ ನೋಡಿ, OTP ಅಂತ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಫೋನ್ ನಂಬರ್, ಆಧಾರ್ ಲಿಂಕ್ ಫೋನ್ ನಂಬರ್ಗೆ OTP ಬರುತ್ತೆ. ಆ OTPನ ಅಲ್ಲಿ ಎಂಟ್ರಿ ಮಾಡಿ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಆಲ್ರೆಡಿ ಆಧಾರ್ ಫೀಡ್ ಆಗಿರೋದ್ರಿಂದ ನೀವು ಆಧಾರ್ ವಿವರಗಳನ್ನು ಪಡೀರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. 2 ತಿಂಗಳದ್ದು ಆಲ್ರೆಡಿ ಆಪ್ಷನ್ ಕ್ಲಿಕ್ ಆಗಿರುತ್ತೆ. ಮಾರ್ಚ್ ಮತ್ತು ಏಪ್ರಿಲ್ದು, ಮೇ ತಿಂಗಳದ್ದು ಮಾತ್ರ ನಾವು ಕ್ಲಿಕ್ ಮಾಡಬೇಕು. ಯುವನಿಧಿ ಅಪ್ಲಿಕೇಶನ್ಗೆ ರಿಲೇಟೆಡು ಡಿಕ್ಲರೇಷನ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಹೌದು ಅಂತ ಕ್ಲಿಕ್ ಮಾಡಿ. ಕ್ಯಾಪ್ಚನ್ನ ಎಂಟ್ರಿ ಮಾಡಿ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಸ್ವಯಂ ಘೋಷಣೆ ಅರ್ಜಿನ ನೀವು ಮೇ 25 ಒಳಗೆ ಸಲ್ಲಿಸಬೇಕು. ಸಬ್ಮಿಟ್ ಆದಮೇಲೆ ಎಕ್ಸ್ಪ್ಲೋರ್ಡ್ PDF ಅಂತಿದೆಯಲ್ಲ ಅದನ್ನು PDF ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ತ್ರಿಶೂಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್.